ಹೆಣದ ಮೇಲೆ ಕಾಲಿಟ್ಟು ಕುಣಿಯೋ ಜಾತಿ ಒಂದು. ಹಳ್ಳಕ್ಕೆ ಬಿದ್ದವ್ರ ಮೇಲೆ ಆಳಿಗೊಂದು ಕಲ್ಲು ಅನ್ನೋ ಹಾಗೆ ತಾನೇ ಗೆದ್ದೆ ಅಂತ ಮೆರಿತಾ ಇದ್ದಾನೆ. ಏನ್ ಸುರೇಶ್ ಸಾಹೇಬ್ರೆ, ಏನ್ ಮಾಡ್ತಾ ಇದೀರಾ? ಬಿಸಿ ಇದ್ದೀರಾ ಹೇಗೆ? ಅದೆಲ್ಲ ನಿನ್ಗೆ ಯಾಕೋ? ಫೋನಲ್ಲೇ ಹೇಳಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ. ವಿಷಯ ತುಂಬಾ ಗಂಭೀರವಾಗಿದೆ. ಫೇಸ್ ಟು ಫೇಸ್ ಎದ್ರ ಬದ್ರ ನಿಂತ್ಕೊಂಡ್ ಮಾತಾಡಿದ್ರೆ ಚೆನ್ನಾಗಿರುತ್ತಪ್ಪ. ಅದು ಅಲ್ಲದೆ ನಿಮ್ನ ನೋಡ್ಬೇಕು ಅಂತ ತುಂಬಾ ಅನ್ಸ್ತಿದ್ಯಪ್ಪ. ಅದಕ್ಕೆ ಒಂದು ಕೆಲಸ ಮಾಡಿ, ಈಗಿಂದೀಗ್ಲೇ ಮನೆಯಿಂದ ಹೊರಗೆ ಬನ್ನಿ. ನಿಮ್ಗೋಸ್ಕರ ಮನೆ ಆಚೆನೆ ಕಾಯ್ತಾ ಇರ್ತೀನಿ. ಬರ್ತೀರಲ್ವಾ? ಬರಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನು ಮಾಡಲ್ಲ, ಸೀದಾ ನಿಮ್ ಮನೆಗೆ ಬರ್ತೀನಿ. ದಬ 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 ಅಂತ ಬಾಕ್ಲು ಬಡಿತೀನಿ. ಆಗ ತೊಂದ್ರೆ ನಿಮಗೆ. ಅಮ್ಮ ಎದ್ದೇಳ್ತಾರೆ, ಯಾರು ಅಂತ ಕೇಳ್ತಾರೆ, ಸುಮ್ಮನೆ ಸೀನ್ ಕ್ರಿಯೇಟ್ ಆಗುತ್ತೆ. ಬೇಕಾ ಇದಲ್ಲ? ಎಲ್ಲ ಹರಟೆ ಏನಷ್ಟೊತ್ತಲ್ಲಿ ನಿನ್ನ ಏನಂತ ಅಂದ್ಕೊಂಡಿದ್ಯಾ? ಏನೋ ಹೋಗ್ಲಿ ಅಂತ ಸುಮ್ಮನೆ ಇದ್ರೆ ಇಷ್ಟ ಬಂದಂಗೆ ಆಡ್ತಿದ್ಯಾ? ಯಾಕೆ ಬಂದ ಇಷ್ಟೊತ್ತಲ್ಲಿ? ಕೂಲ್ ಡೌನ್, ಸ್ವಲ್ಪ ಸಮಾಧಾನವಾಗಿರಿ. ಈ ವಯಸ್ಸಲ್ಲಿ ಇಷ್ಟೊಂದು ಕೋಪ ಒಳ್ಳೇದಲ್ಲ. ನೋಡೋ, ನಿನ್ನಿಂದ ನಾನು ಕಲಿಬೇಕಾಗಿಲ್ಲ. ಯಾಕೆ ಬಂದೆ ಅದನ್ನ ಹೇಳು. ಹೇಳೋದಿಕ್ಕೆ ಬಂದಿರೋದು ಸರ್. ನೀವ್ ಸುಮ್ಮನೆ ಪಿ ರೇಸ್ ಮಾಡ್ಕೊಂಡು ಮಾತನ್ನ ಎಲ್ಲೆಲ್ಲೋ ತಗೊಂಡೋಗ್ತಾ ಇದೀರಾ. ನೋಡಿ, ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ ಯಾಕೆ? ಸಾಕ್ಷಿನ ನಾನೇ ಆಕ್ಸಿಡೆಂಟ್ ಮಾಡಿಸಿ ಕೊಂದಿದ್ದೀನಿ ಅಂತ ತಾನೆ? ಇವಾಗ ನಾನ್ ಮಾಡಿದ್ದೇನೆ ಅಂತ ಪ್ರೂವ್ ಆಗಿದೆಯಲ್ಲ. ಅದು ನೀವ್ ಹೇಳ್ದಾಗೆ ನ್ಯಾಯವಾದ ದಾರಿಲಿ. ಮತ್ ಯಾಕಿನ್ನ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? ಯಾಕೆ ಅಂದ್ರೆ ನಾನು ಆರ್ತಿಯವ್ರ ಮಗ. ಅದೇ ಆರ್ಯನು ಆರ್ತಿಯವ್ರ ಮಗನೇ. ಆದ್ರೆ ನಿಮಗೆ ಅವನ ಕಡೆ ಪ್ರೀತಿ ಜಾಸ್ತಿ. ಯಾಕೆ ಹೇಳಿ? ಅವನು ನಿಮ್ಮ ರಕ್ತ, ಆದ್ರೆ ನಾನು ನಿಮ್ ರಕ್ತ ಅಲ್ವಲ್ಲ. ಅದೇ ನಾನು ಆರ್ಯನ್ ಸ್ಥಾನದಲ್ಲಿ ಇದ್ದಿದ್ರೆ ನೀವ್ ಈ ರೀತಿ ಮಾಡ್ತಿದ್ದೀರಾ? ಇಲ್ಲ ತಾನೆ? ಛೇ, ನನಗೂ ನಿಮ್ ಜೊತೆ ಈ ರೀತಿ ಮಾತಾಡಿ ಟೈಮ್ ವೇಸ್ಟ್ ಮಾಡಕ್ ನನಗೂ ಇಷ್ಟ ಅಲ್ಲಪ್ಪ. ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನೀವ್ ಹೇಳ್ದಾಗೆ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡಾಗಿದೆ. ಈಗ ನೀವು ನಿಮ್ಮ ಮಾತನ್ನ ಉಳಿಸ್ಕೋಬೇಕು. ನಮ್ಮಮ್ಮನ ನನ್ನ ಜೊತೆ ಯಾವಾಗ ಕಳ್ಸ್ಕೊಡ್ತೀರಾ ಹೇಳಿ? ನೀವು ಅಮ್ಮನ ನಿಮ್ ಗಾಡಿ ಕಳಿಸ್ತೀರಾ, ನನ್ನ ಗಾಡಿ ನಾನು ಕರ್ಕೊಂಡು ಹೋಗ್ಲಾ? ಆಯ್ತು, ಒಂದ್ ಕೆಲಸ ಮಾಡೋಣ. ಅರ್ಧ ದಾರಿ ನೀವು ಕರ್ಕೊಂಬನ್ನಿ, ಇನ್ನು ಅರ್ಧ ದಾರಿ ನಾನು ಕರ್ಕೊಂಡು ಹೋಗ್ತೀನಿ. ಚೆನ್ನಾಗಿದೆ ಅಲ್ವಾ ಪ್ಲಾನ್? ನೋಡಿ, ನಿಮ್ಗಿನ್ನ 4-5 ದಿನ ಟೈಮ್ ಕೊಡ್ತೀನಿ. ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ. ನೀವೇ ಕಳಿಸ್ತೀರಾ, ಇಲ್ಲ ನಾನೇ ಮನೆಗೆ ನುಗ್ಗಿ ಕರ್ಕೊಂಡು ಹೋಗ್ಲಾ? ನಿಮ್ ಫೋನಿಗೋಸ್ಕರನೇ ಕಾಯ್ತಾ ಇರ್ತೀನಿ. ಸದ್ಯಕ್ಕೆ ಬರ್ಲಾ ಸರ್? ಬರ್ಲಾ?